ಅಫಿಷಿಯಲ್ ಆಗಿ ನಾನು ಗೆಲುವಿನ ಮೆಟ್ಟಿಲನ್ನು ದಾಟಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮೆಂಬರ್ ಆಗಿ ಚುನಾಯಿತರಾಗಿದ್ದೀನಿ. ಈ ದಿನ ನಾನು ಜಯಶೀಲರನ್ನಾಗಲಿಕ್ಕೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಕಾರವನ್ನು ನೀಡಿದರು, ಕರ್ನಾಟಕ ರಾಜ್ಯದ ಎಲ್ಲ ಹಿರಿಯ ಹಾಗೂ ಕಿರಿಯ ವಕೀಲರುಗಳಿಗೆ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೀನಿ. ವಕೀಲರ ಅನೇಕ ಸಮಸ್ಯೆಗಳಿಗೆ ನಾನು ಧ್ವನಿಯಾಗಲಿಕ್ಕೆ ಬಯಸ್ತೇನೆ. ಸಾಕಷ್ಟು ಸಮಸ್ಯೆಗಳು ಬಗೆಹರಿದೇ ಇದ್ದಾವೆ. ಸಾಕಷ್ಟು ಸಮಸ್ಯೆಗಳನ್ನು ಸಾಕಷ್ಟು ವರ್ಷಗಳಿಂದ ವಕೀಲರು ಬೇಡಿಕೆಗಳನ್ನ ಇಡ್ತಾ ಬಂದಿದ್ರು ಕೂಡ ಅದರದೇ ಆದ ಕಾರಣಗಳಿಗೋಸ್ಕರ ಆ ಸಮಸ್ಯೆಗಳಾಗಿ ಉಳಿದುಕೊಂಡ್ಬಿಟ್ಟಿತ್ತು. ಈ ನಿಟ್ಟಿನಲ್ಲಿ ಎಲ್ಲ ಸದಸ್ಯರುಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಎಲ್ಲರ ವಿಶ್ವಾಸವನ್ನು ಪಡೆದುಕೊಂಡು ಎಲ್ಲ ವಕೀಲರನ್ನ ಒಟ್ಟುಗೂಡಿಸಿ ಎಲ್ಲ ವಕೀಲರುಗಳ ಶ್ರೇಯೋಭಿವೃದ್ಧಿಗಾಗಿ ವಕೀಲರ ಪರಿಷತ್ತಿನಲ್ಲಿ ಏನು ಸಾಧ್ಯವಾಗುತ್ತೆ ಅಷ್ಟು ಕೆಲಸವನ್ನು ಮಾಡಲಿಕ್ಕೆ ನಾನು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿ ಈ ವಕೀಲರ ಶ್ರೇಯೋಭಿವೃದ್ಧಿಗೋಸ್ಕರ ನಾನು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಆ ಕೆಲಸಗಳನ್ನ ಸಂಪೂರ್ಣವಾಗಿ ಮಾಡಿ ನನ್ನ ಸಹಕಾರವನ್ನು ನೀಡಿಕೊಡ್ತೀನಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಾನು ಈಗಾಗಲೇ ತಾವೇನು ನನಗೆ ಸಹಕಾರವನ್ನು ನೀಡಿದ್ದೀರಿ ರಾಜ್ಯಾದ್ಯಂತ ವಕೀಲರು, ಇನ್ನು ಮುಂದೆಯೂ ಸಹ ನಿಮ್ಮೆಲ್ಲರ ಸಹಕಾರಗಳಿಂದ ಎಲ್ಲ ವಕೀಲರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ ಇದು ಕೇವಲ ಬೆಂಗಳೂರು ಮೈಸೂರು ಅಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳ ಎಲ್ಲ ವಕೀಲರ ಸಂಘಗಳಿಗೂ ಏನು ವಕೀಲರ ಪರಿಷತ್ತಿನಿಂದ ಯಾವ್ಯಾವ ಕೆಲಸಗಳಾಗಬೇಕಾಗಿದೆ, ಯಾವ್ಯಾವ ಕೆಲಸಗಳು ಪೆಂಡಿಂಗ್ ಇದೆ, ಎಲ್ಲ ಕೆಲಸಗಳನ್ನು ವಕೀಲರ ವೈಯಕ್ತಿಕ ಕೆಲಸಗಳನ್ನು ಕೂಡ ಸಮಸ್ಯೆಗಳನ್ನು ಸಹ ಬಗೆಹರಿಸಲಿಕ್ಕೆ ನಾನು ಸಂಪೂರ್ಣವಾದ ಪ್ರಯತ್ನವನ್ನು ನನ್ನ ಕೈಲಾದ ಮಟ್ಟಿಗೆ ಮಾಡ್ತೇನೆ ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಸರ್, ವಕೀಲರ ಸಮಸ್ಯೆ ಸಾಕಷ್ಟು ಎಲ್ಲರೂ ಕೂಡ ಹೇಳ್ತಾರೆ. ಇದನ್ನ ಏನು 4 ಜನ ಅವರು ಕೂಡ ಹೇಳ್ತಾರೆ ಥರ ಇದೇ ಇರುತ್ತೆ. ಇಲ್ಲ, ನಮ್ಮಲ್ಲಿ ಆ್ಯಕ್ಚುಲಿ ನಾನು ಸಂಪೂರ್ಣವಾಗಿ ಕಳೆದ 25 ವರ್ಷದಿಂದ ನಾನು ವಕೀಲ ವೃತ್ತಿಯನ್ನು ಮಾಡ್ತಾ ಬಂದಿದ್ದೇನೆ. ನಾನು ಕಳೆದ 25 ವರ್ಷದಿಂದ ಮಾಡ್ತಾ ಇದ್ರು ಕೂಡ ನಾನು ಈ ರಾಜಕೀಯದಿಂದ ಹೊರತಾಗಿದ್ದೆ. ಈಗ ನಾನು ಇದು ರಾಜಕೀಯ ಅಂತ ನಾನು ಇದನ್ನ ಭಾವಿಸ್ಕೊಂಡಿಲ್ಲ. ವಕೀಲರ ಸಮಸ್ಯೆಗಳಿಗೋಸ್ಕರ ಒಂದು ಸ್ಪಂದಿಸಬೇಕು ಅಂತ ಹೇಳಿದ್ರೆ ಅದರದೇ ಆದ ಮನೆ ಇರಬೇಕು, ಅದರದೇ ಆದ ಗೂಡು ಇರಬೇಕು. ಪ್ರಥಮವಾಗಿ ನಾವು ಅಲ್ಲಿಂದನೇ ಪ್ರಾರಂಭ ಮಾಡಿ ನಮ್ಮಲ್ಲಿ ಅಷ್ಟೆಲ್ಲ ಕೂಡ ಸಹಕಾರ ಇದ್ರೂ ಕೂಡ ನಮ್ಮ ವಕೀಲರು ಯಾವುದಕ್ಕೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಅಥವಾ ನಮ್ಮ ಸರ್ಕಾರದಿಂದ ಅನುದಾನ ತರಬೇಕು, ಬೇರೆ ಇನ್ನೇನು ಮಾಡಬೇಕು, ಎಲ್ಲ ಪ್ರಯತ್ನಗಳನ್ನು ಮಾಡಿ ಮೊದಲು ವಕೀಲರ ಪರಿಷತ್ತಿಗೆ ಒಂದು ಸ್ವಂತ ಭವನವನ್ನು ಮಾಡಲಿಕ್ಕೆ ಏನು ಎಲ್ಲ ಕೆಲಸಗಳನ್ನು ಮಾಡಬೇಕು ಅದರಿಂದ ಮಾಡಿ, ವಕೀಲರ ವಿಮೆಯನ್ನು ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ, ಮತ್ತು ಈಗಾಗಲೇ ಏನು ವಕೀಲರುಗಳಿಗೆ ಯುವ ವಕೀಲರುಗಳಿಗೆ ಪ್ರೋತ್ಸಾಹಧನವನ್ನು ಕೊಡ್ತಾ ಇದೆ ಅದನ್ನು ಜಾಸ್ತಿ ಮಾಡಲಿಕ್ಕೆ ಏನು ಪ್ರಯತ್ನಗಳನ್ನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತು ರಿಟೈರ್ಮೆಂಟ್ ಬೆನಿಫಿಟ್ಸ್ ಏನಿದೆ ಆ ರಿಟೈರ್ಮೆಂಟ್ ಬೆನಿಫಿಟ್ಸು ಕೆಲವು ರಾಜ್ಯಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದನ್ನು ಸರಿದೂಗಿಸ್ಲಿಕ್ಕೆ ಮತ್ತು ಒಂದು ಗೌರವಯುತವಾಗಿ ಒಬ್ಬರು ವಕೀಲರು ಒಂದು 50-60 ವರ್ಷ ವೃತ್ತಿಯನ್ನು ಮಾಡಿ ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಅಥವಾ ಅವರು ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಅಥವಾ ಒಂದು ಪೀಸ್ಫುಲ್ಲಾಗಿ ಆ ಕುಟುಂಬ ಬಾಳಬೇಕು ಅಂತ ಹೇಳಿದ್ರೆ ಏನು ಅವಶ್ಯಕತೆ ಇದೆ ಅಷ್ಟು ಮೊತ್ತವನ್ನು ವಕೀಲರ ಪರಿಷತ್ತಿನಿಂದ ಕೊಡಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಜೊತೆ ಸ್ವಲ್ಪ ಸಂಪರ್ಕವನ್ನು ಬೆಳೆಸಿ ಎಲ್ಲ ವಕೀಲರ ಪರಿಷತ್ತಿನಲ್ಲಿ ಚುನಾಯಿತರಾಗಂತಹ ಎಲ್ಲ ಸದಸ್ಯರುಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಲಿಕ್ಕೆ ಏನೇನು ಪ್ರಯತ್ನ ಬೇಕೋ ಆ ಪ್ರಯತ್ನಗಳನ್ನು ಮಿಕ್ಕಿದ ಎಲ್ಲ ಉಳಿದ ಸದಸ್ಯರುಗಳ ಜೊತೆ ಸೇರಿಕೊಂಡು ನಾನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋದನ್ನು ನಮ್ಮ ಪೂರ್ತಿ ಹೆಸರು ಮತ್ತು ಸಂಕ್ಷಿಪ್ತ ಪರಿಚಯ. ನಾನು ಮಹಾದೇವ ಪ್ರಸಾದ್ KS ಅಂತೇಳಿ. ನಾನು ವ್ಯಾಸಂಗವನ್ನು ಮೈಸೂರಿನಲ್ಲಿ ಮಾಡಿದೆ. ಮೈಸೂರಿನ JSS ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮುಗಿಸಿ ನನ್ನ ಗುರುಗಳಾದಂಥ ಹರೀಶ್ ಕುಮಾರ್ ಹೆಗ್ಡೆ ಅವರ ಕಚೇರಿನಲ್ಲಿ ನಾನು ವೃತ್ತಿಯನ್ನು ಪ್ರಾರಂಭ ಮಾಡಿ ನಮ್ಮ ಹಿರಿಯರು ಮೈಸೂರಿನಲ್ಲಿ ನಮ್ಮ ಗುರು ಸಮಾನರು ಆದಂತಹ CM ಜಗದೀಶ್ ಅವರ ಮಾರ್ಗದರ್ಶನದಲ್ಲಿ ನಾನು ವೃತ್ತಿಯನ್ನು ಮಾಡ್ಕೊಂಡು ಬಂದಿದ್ದೇನೆ. ಕಳೆದ 25 ವರ್ಷಗಳಿಂದ ನಾನು ಸಂಪೂರ್ಣವಾಗಿ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೆ. ಮೈಸೂರಿನಲ್ಲಿ ಕೆಲವೊಮ್ಮೆ ನಾನು ಮೈಸೂರು ವಕೀಲರ ಸಂಘದ ಪದಾಧಿಕಾರಿನೂ ಕೂಡ ಆಗಿದೆ. ಈಗ 25 ವರ್ಷಗಳ ನಂತರ ನಾನು
ವಕೀಲರ ಪರಿಷತ್ತಿಗೆ ಚುನಾವಣೆಗೆ ಬರಬೇಕು ಅಂತೇಳಿ ವಕೀಲರ ಸ್ಪಂದನೆಗಳಿಗೆ ನಾನು ಸ್ಪಂದಿಸಬೇಕು, ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಈ ಬಾರಿ ಚುನಾವಣೆಯಲ್ಲಿ ಇದೇ ಪ್ರಥಮ ಬಾರಿಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ರಾಜ್ಯದಂಥ ಎಲ್ಲ ವಕೀಲರುಗಳು ಅಭೂತಪೂರ್ವವಾದ ಯಶಸ್ಸನ್ನು ಈ ಸಂದರ್ಭದಲ್ಲಿ ನನಗೆ ದಾಖಲಿಸಿದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೇನೆ. ನಾನು ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಿ ನನ್ನ ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ